Good morning, students. I am N.S. Subramanya. I am explaining to you regarding motivation theory in the HRM for BCom students. Today I am explaining motivation theory. What is motivation? The question arises. Motivation is the inspiration to work hard. It is the inspiration. Motivation is the inspiration to work hard. It is the making of mind of the employee to work more. That is it is a self-made effort. It is the self-made effort by the employee. ಅಂದರೆ ಮೋಟಿವೇಶನ್ ಅಂದರೆ ಒಬ್ಬ ಎಂಪ್ಲಾಯಿಗೆ ಕೆಲಸ ಮಾಡಲು ಸಿಗುವಂತಹ ಒಂದು ಪ್ರೇರಣೆ ಅಂತ ನಾವಿಲ್ಲಿ ಹೇಳಬಹುದು. ಪ್ರೇರಣೆಯನ್ನು ಆತನ ಒಳಗಿಂದಲಾದರೂ ಬರಬಹುದು ಅಥವಾ ಹೊರಗಿಂದ ಕೂಡ ಆತನಿಗೆ ಪ್ರೇರಣೆ ಸಿಗುತ್ತದೆ ಅಂತ ನಾವಿಲ್ಲಿ ಹೇಳಬಹುದು. Motivation theory was developed by Abraham Maslow. He is an eminent psychologist. He studied human behavior. It was developed by Abraham Maslow, eminent psychologist. He studied human behavior. By studying human behavior, he has developed this theory. ಅಬ್ರಹಾಂ ಮಾಸ್ಲೋ ಅವರು ಈ ಒಂದು ಮೋಟಿವೇಶನ್ ಥಿಯರಿಯನ್ನು ಅಭಿವೃದ್ಧಿಪಡಿಸಿದರು. ಮಾನವನ ನಡವಳಿಕೆಗಳನ್ನು ಅಭ್ಯಸಿಸಿ ಈ ಒಂದು ಸಿದ್ಧಾಂತವನ್ನು ರೂಪಿಸಿದರು ಅಂತ ನಾವಿಲ್ಲಿ ಹೇಳಬಹುದು. ಮಾಸ್ಲೋಸ್ ನೀಡ್ ಹೈರಾರ್ಕಿ. Yes, Maslow's need hierarchy. It is called as Maslow's need hierarchy. It is the motivation we are taking from the outside sources for the employee, not from the factory where he is working. It is the motivation taken from the following 4 factors. First factor is physiological needs. The first factor is man requires food, clothing and shelter to live. You know that first basic thing is food. The first basic thing is food is required. Without food man cannot survive. You know that so many people are wandering for food today and they don't want anything. They don't want anything. They want first priority food. They are not worrying about the cloth. They are not worrying about the house. They are worrying about the food. So that we are worrying about the food first. So that we all know that every man will work and he will take the job to earn the bread. ಅಂದರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇವತ್ತಿನ ದಿನ ಮಾನವನ ಮೊದಲ ಆದ್ಯತೆ ಆಹಾರವನ್ನು ಗಳಿಸುವುದು ಆಗಿದೆ. ಆಹಾರವನ್ನು ಗಳಿಸುವುದೇ ಮುಖ್ಯವಾದಂತಹ ಅವನಿಗೆ ಸಿಕ್ಕುವಂತಹ ಒಂದು ಪ್ರೇರಣೆ. ಆ ಪ್ರೇರಣೆಗೋಸ್ಕರವಾಗಿ ಅವನು ಒಂದು ಕೆಲಸವನ್ನು ಮಾಡಬೇಕು, ಅದಕ್ಕೋಸ್ಕರವಾಗಿ ತಾನು ಏನನ್ನಾದರೂ ಮಾಡಬೇಕು ಎಂಬ ಒಂದು ಉತ್ತೇಜನಕ್ಕೆ, ಪ್ರೇರಣೆಗೆ ಒಳಗಾಗ್ತಾನೆ. ಹೀಗಾಗಿ ಅವನಿಗೆ ಬೇರೆ ಯಾವುದೇ ಒಂದು ಸಂಗೀತವಾಗಲಿ, ಯಾವುದೇ ಒಂದು ನೃತ್ಯವಾಗಲಿ, ಯಾವುದೇ ಒಂದು ಬಟ್ಟೆಯಾಗಲಿ ಯಾವುದು ಕೂಡ ಅವನಿಗೆ ರುಚಿಸೋದಿಲ್ಲ. ಆಹಾರವಿಲ್ಲದೆ ಹೋದರೆ ಯಾವುದು ಕೂಡ ಅವನಿಗೆ ರುಚಿಸೋದಿಲ್ಲ ಅಂತ ನಾವಿಲ್ಲಿ ಹೇಳ್ತೀವಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮಾನವನಿಗೆ ಈ ಒಂದು ಆಹಾರವಿಲ್ಲದೆ ಹೋದರೆ ವಿಜ್ಞಾನಿಗಳು ಕೂಡ ಕಂಡುಹಿಡಿದು ಹೇಳಿದ್ದಾರೆ, ಆ ಒಂದು ವಾರ ಆಹಾರವಿಲ್ಲದೆ ಹೋದರೆ ಆತನಿಗೆ ತನ್ನ ಹೆಸರೇ ಮರೆತು ಹೋಗುತ್ತೆ ಅಂತ.
ಹೀಗಾಗಿ ಆಹಾರವೇ ಮೊಟ್ಟ ಮೊದಲನೆಯದಾಗಿ ಪ್ರೇರಣೆ, ಆಹಾರವನ್ನು ಸಂಪಾದಿಸಬೇಕು ಅನ್ನೋದೇ ಮೊಟ್ಟ ಮೊದಲನೆಯ ಪ್ರೇರಣೆ ಅಂತ ನಾವಿಲ್ಲಿ ಕರೀಬೋದು. ಸೆಕೆಂಡ್ ಪಾಯಿಂಟ್ ಈಸ್ ಸೇಫ್ಟಿ ನೀಡ್ಸ್. ಆಫ್ಟರ್ ಗೆಟಿಂಗ್ ದಿ ಫುಡ್ he wants to live in the safety place. He want to protect him and his family from rain and winter and cold. So many things he wanted to protect his family from the animals also, so that he will live in the house. He wants shelter. It may be a small house, it may be a big house, whatever it may be palace, whatever it may be, he wants shelter. ಅಂದರೆ ಒಬ್ಬ ಮನುಷ್ಯನಿಗೆ ಆಹಾರವನ್ನು ಸಿಕ್ಕಿದ ಮೇಲೆ ಅವನ ಎರಡನೆಯ ಹಂತ ಮೋಟಿವೇಶನ್ ಸಿಕ್ಕುವಂಥದ್ದು, ತಾನು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದಕ್ಕೆ ಸಿಗುವಂಥದ್ದು ಯಾವುದಪ್ಪ ಅಂತ ಹೇಳಿದರೆ, ಅವನಿಗೆ ಸಿಗುವಂಥದ್ದು ಬೇಕಾಗಿರುವಂಥದ್ದು ಒಂದು ವಾಸಕ್ಕೆ ನೆಲೆ ಬೇಕಾಗಿದೆ. ಆ ವಾಸದ ನೆಲೆಗೆ ಯಾತಕ್ಕೆ ಬೇಕು ಅಂದರೆ ತನಗಾಗಿ ಮತ್ತು ತನ್ನ ಕುಟುಂಬದ ವಾಸಸ್ಥಳವನ್ನು, ಕುಟುಂಬದ ರಕ್ಷಣೆಗೆ ಅವನು ಅದನ್ನು ನೋಡ್ತಾನೆ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಈಸ್ ಸೋಷಿಯಲ್ ನೀಡ್ಸ್. ಮ್ಯಾನ್ ನೀಡ್ಸ್ ಸೋಷಿಯಲ್ ಅಫೆಕ್ಷನ್ ಆ್ಯಂಡ್ ಲವ್ ಆ್ಯಂಡ್ ಹಿ ವಾಂಟ್ಸ್ ಸ್ಟ್ರಾಂಗ್ ಆ್ಯಂಡ್ ಗುಡ್ ಫ್ಯಾಮಿಲಿ. ನೋಡಿ, ಮನುಷ್ಯನಿಗೆ ಆಹಾರಕ್ಕೆ ಇದಾದ ಮೇಲೆ ಮೊದಲನೇದಾಗಿ ಸಿಕ್ತು. ಅದಕ್ಕೋಸ್ಕರವಾಗಿ ಎರಡನೇ ಪ್ರೇರಣೆ ಯಾವುದಪ್ಪ ಅಂತ ಹೇಳಿದರೆ ವಾಸಕ್ಕೆ ನೆಲೆ ಅಂತಾಯಿತು. ಮೂರನೇದು ಸೋಷಿಯಲ್ ನೀಡ್ಸ್. ಹಿ ವಾಂಟ್ಸ್ ಸೋಷಿಯಲ್ ಅಫೆಕ್ಷನ್. ಯಾವುದೇ ಮನುಷ್ಯನಿಗೆ ಹಿ ವಾಂಟೆಡ್ ಟು ಬಿ ಹ್ಯಾವ್ ಸೋಷಿಯಲ್ ಅಫೆಕ್ಷನ್ ಇನ್ ದಿ society. Therefore he wanted to have love and affection. He will build strong and good family. That itself, for that reason he will work, so that tomorrow I have to work for the family, I have to work to get the love and affection of the family. I will work. That he will decide and he will work. Next point is esteem needs. See, the person wants respect in the society. His name has to be talked by everyone. That is the thing. And therefore he will buy the very costly car, and he will buy the very big bungalow, and he will live in one standard place. He wanted to maintain the standard in the society. That means ಮನುಷ್ಯನಿಗೆ ಆವಾಗ ಒಂದು ಪ್ರೇರಣೆ ಏನಪ್ಪ ಅಂತ ಹೇಳಿದ್ರೆ, ತಾನು ಕೂಡ ಒಂದು ಸಮಾಜದಲ್ಲಿ ಎಲ್ಲರೂ ಗುರುತಿಸುವಂತೆ ಬದುಕಬೇಕು, ಒಂದು ಒಳ್ಳೆಯ ಕಾರ್ ತಗೋಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸುಂದರವಾದ ಒಂದು ಬಿಲ್ಡಿಂಗ್ ಅಥವಾ ಬಂಗ್ಲೆ ತಗೋಬೇಕು, ತಾನು ಶ್ರೀಮಂತನಾಗಿರಬೇಕು, ಮತ್ತು ಈ ರೀತಿಯಾಗಿ ಅವನ ಒಂದು ಅಪಾರ್ಟ್ಮೆಂಟ್ ಇರಬೇಕು, ಕಾರ್ ಇರಬೇಕು. ಇದರ ಹಿನ್ನೆಲೆ ಈ ಒಂದು ಪ್ರೇರಣೆ ಅವನಿಗೆ ಸಿಗತ್ತೆ. ಆ ಪ್ರೇರಣೆಯಿಂದ ಅವನು ದುಡಿಯೋದಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿ ನಾವು ಇಲ್ಲಿ ಮೂರನೇ ಹೇಳ್ಬೋದು. ಲಾಸ್ಟ್ ಒನ್ ಈಸ್ ಸೆಲ್ಫ್ ಆ್ಯಕ್ಚುಲೈಸೇಷನ್. Self-actualization means he wanted to achieve something and he will create some new ideas and he will innovate the product and he will do something. That is the thing. He does not want what you call food, because he has thinking beyond that. He is thinking beyond that. That is the inspiration, that is the motivation he is getting. ಅಂದರೆ ಮೋಟಿವೇಶನ್ ಇಲ್ಲಿ ಅವನಿಗೆ ಸಿಗುವಂಥದ್ದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಹೇಳಿದರೆ, ತಾನು ಏನನ್ನಾದರೂ ಸಾಧನೆಯನ್ನು ಮಾಡಬೇಕು, ನನಗೆ ಯಾವ ಒಂದು ಸಿರಿವಂತಿಕೆ ಬೇಡ, ಯಾವುದೂ ಬೇಡ, ನನ್ನ ಒಂದು ದೃಷ್ಟಿಯಲ್ಲಿ ನಾನು ಇಲ್ಲಿ ಒಂದು ಪ್ರಮೋಷನ್ ತಗೋಬೇಕು, ನಾನು ಒಂದು ರೀತಿಯಲ್ಲಿ ಅಚೀವ್ ಮಾಡಬೇಕು, ಹಾಗೆಯೇ ನಾನು ಏನಾದರೂ ಇಲ್ಲಿ ಸಾಧನೆಯನ್ನು ಮಾಡಬೇಕು ಅಂಥೇಳಿ ಅವನು ದುಡಿಯೋದಕ್ಕೆ ಶುರು ಮಾಡಬೇಕು ಅಂತ ಒಂದು ಪ್ರೇರಣೆ ಸಿಗುತ್ತೆ. ಮತ್ತು ಹಿ ವಿಲ್ ಡೆವಲಪ್ ಸಮ್ ಕ್ರಿಯೇಟಿವ್ ಐಡಿಯಾಸ್. ಈ ರೀತಿಯಾಗಿ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡಿದರೆ ಹೇಗೆ ಅಂಥೇಳಿ ತನ್ನ ಸಂಸ್ಥೆಗೆ ಒಂದು ಸಲಹೆಯನ್ನು ಕೊಡುವ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾವಿಲ್ಲಿ ಹೇಳಬಹುದು. ಮತ್ತು ವಾಟ್ ಆರ್ ದಿ ಅಸಂಪ್ಷನ್ಸ್ ಹಿಯರ್?
ಏನು ಅಸಂಪ್ಷನ್ಸ್ ಈ ಥಿಯರಿನಲ್ಲಿ ಅಂದರೆ ಹಿ ಈಸ್ ಎ ವಾಂಟಿಂಗ್ ಅನಿಮಲ್, ಅಂದರೆ ಮ್ಯಾನ್ ಈಸ್ ಎ ವಾಂಟಿಂಗ್ ಅನಿಮಲ್. ಒಂದಾದ ಮೇಲೆ ಅವನ ಒಂದು ಆಸೆಗಳು ಉದ್ಭವವಾಗ್ತಾ ಇರುತ್ತೆ. ಹಿ ವಾಂಟೆಡ್ ಟು ಸ್ಯಾಟಿಸ್ಫೈ ವಾಂಟ್ಸ್, ದೇರ್ ಫೋರ್ ಹಿ ಈಸ್ ಡೂಯಿಂಗ್ ದ್ಯಾಟ್. ನೆಕ್ಸ್ಟ್ ನೀಡ್ಸ್ ಆಲ್ ಮೋಟಿವೇಟ್, ಅವನಿಗೆ ಏನು ಬೇಕು ಅನ್ನೋದು ಆ ರಿಕ್ವೈರ್ಮೆಂಟ್ ಇದೆ, ಅದನ್ನಕ್ಕೋಸ್ಕರವಾಗಿ ಇಟ್ ವಿಲ್ ಮೋಟಿವೇಟ್ ಹಿಮ್. ಬೇರೆ ಯಾವುದೂ ಇಲ್ಲ, ಅವನ ಒಳಗಿರುವಂಥ ಆಸೆಗಳು ಅವನಿಗೆ ಪ್ರಚೋದನೆಯನ್ನು ಮಾಡುತ್ತೆ, ಪ್ರೇರಣೆಯನ್ನು ಕೊಡುತ್ತವೆ ಅಂತ ನಾವಿಲ್ಲಿ ಹೇಳಬಹುದು. ಮತ್ತು ನೀಡ್ಸ್ ಸ್ಯಾಟಿಸ್ಫೈಸ್ ಹಿ ವಿಲ್ ಬಿ ಮೋಟಿವೇಟೆಡ್. ಆ ನೀಡ್ಸ್ ಸ್ಯಾಟಿಸ್ಫೈಸ್ ಹಿ ವಿಲ್ ಬಿ ಮೋಟಿವೇಟೆಡ್. ಆ ನೀಡ್ಸು ಒಂದೊಂದು ಸಿಕ್ತಪ್ಪ ಅವನಿಗೆ ಪೂರ್ಣಗೊಳ್ತು, ಒಂದಾದ ಮೇಲೆ ಒಂದು ಅವನ ಬಯಕೆಗಳು ಈಡೇರಿದ ಹಾಗೆ, ಅವನಿಗೆ ಅವಶ್ಯಕತೆಗಳು ಪೂರೈಸಿದ ಹಾಗೆ, ಹಿ ವಿಲ್ ವರ್ಕ್ ಹಾರ್ಡ್. ದಟ್ ಈಸ್ ದಿ ಇನ್ ಸೆಲ್ಫ್, ಹಿ ವಿಲ್ ಬಿಕಮ್ ಹ್ಯಾಪಿ. ಹಿ ವಿಲ್ ಬಿಕಮ್ ಹ್ಯಾಪಿ ಆ್ಯಂಡ್ ಹಿ ವಿಲ್ ವರ್ಕ್ ಮೋರ್ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ಒನ್ ಈಸ್ ದಿ ಫಸ್ಟ್ ಥಿಯರಿ ವಿ ಹ್ಯಾವ್ ಲರ್ನ್ಡ್. ಸೆಕೆಂಡ್ ಒನ್ ಇಸ್ ಥಿಯರಿ ಹರ್ಬರ್ಗ್ಸ್ ಹೈಜೀನ್ 2 factor theory. Harburg's hygiene 2 factors theory. It was developed by Frederick Harburgs, conducted survey of job during people. He has conducted. It was developed by the person Frederick Harburgs, and he conducted survey of accountants and engineers of 200 students, and he has developed the theory. It is two-folded theory. It is two-folded theory. One is job satisfiers and job dissatisfaction. One is job satisfaction. Second one is job dissatisfaction. It may also be called as job dissatisfiers. It is called two-fold theory. ಇಲ್ಲಿ ಹರ್ಬರ್ಗ್ ಅನ್ನೋರು ಎರಡನೆಯ ಥಿಯರಿಯನ್ನು ಕೂಡ ಡೆವಲಪ್ ಮಾಡಿದರು. ಅದರಲ್ಲಿ ಎರಡು ಮುಖ್ಯವಾದಂತಹ ಅಂಗಗಳಿವೆ. ಮೊದಲನೇ ಅಂಗದಲ್ಲಿ ಅವರು ಕೆಲಸದಲ್ಲಿ ತೃಪ್ತಿಯನ್ನು ಕಂಡವರು, ಇನ್ನೊಂದು ಕೆಲಸದಲ್ಲಿ ತೃಪ್ತಿಯನ್ನು ಕಾಣದವರು ಅಂತ ವಿಭಾಗವನ್ನು ಮಾಡ್ತಾರೆ. ಹಾಗಿದ್ರೆ ಫ್ಯಾಕ್ಟರ್ಸ್ ಕನ್ಸಿಡರೇಷನ್ ಫಾರ್ ದಿ ವಾಟ್ ಯು ಕಾಲ್ ದಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಲರಿ ಫಸ್ಟ್ ಒನ್, second one company policy, third one working conditions, fourth one it satisfies includes the satisfiers include recognition, promotion and advancement. These are all the factors. If the person is getting good salary, he will become a job satisfier. If the person is not getting good salary, he will go to job dissatisfier. In the same way, if the company policy is good, he is getting the promotion, he will become a job satisfier. Otherwise, he will become job dissatisfier. And his working conditions are good, working atmosphere is good, he is getting all the facilities, everything, housing facilities, everything, he will get job satisfier. And at the same time, he is getting promoted day by day, year by year, and he is getting increment, he will get job satisfier. He will become, and there will be a promotion, there will be a advancement in his career, he will become a job satisfier. Otherwise he will become job dissatisfier. ನೋಡಿ, ಯಾವ ಮನುಷ್ಯನಿಗೆ ಇಲ್ಲಿ ಅವರು ಉತ್ತಮವಾದ ಸಂಬಳ ಸಿಗುತ್ತೆ, ಉತ್ತಮವಾದಂತಹ ಅವನಿಗೆ ಬೋನಸ್ ಸಿಗುತ್ತೆ, ಉತ್ತಮವಾದಂತಹ ಒಂದು ರೀತಿಯಾದಂತಹ ಪ್ರಮೋಷನ್ ಸಿಗುತ್ತೆ, ಅಲ್ಲಿ ತನ್ನಾಗೆ ಅಭಿವೃದ್ಧಿ ಆಗ್ತಾ ಇದೆ, ಉತ್ತಮವಾದಂತಹ ಅವಕಾಶಗಳಿದೆ, ಉತ್ತಮವಾದಂತಹ ಒಂದು ವರ್ಕಿಂಗ್ ಕಂಡೀಷನ್ಸ್ ಇದೆ, ಉತ್ತಮವಾದಂತಹ ಅವನಿಗೆ ಏನಿದೆ ಅಂತ ಹೇಳಿದರೆ ಅವನಿಗೆ ಹೌಸಿಂಗ್ ಫೆಸಿಲಿಟಿ ಇದೆ, ಕ್ಯಾಂಟೀನ್ ಫೆಸಿಲಿಟೀಸ್ ಇದೆ, ಎಲ್ಲ ಇದೆ ಅಂದರೆ ಅವನಿಗೆ ಮಾಡುವಂಥ ಕೆಲಸದಲ್ಲಿ ಒಂದು ತೃಪ್ತಿಯನ್ನು ಕಾಣ್ತಾನೆ. ಅದೇ ಅವನಿಗೆ ಕೆಲಸ ಮಾಡಲು ಪ್ರೇರಣೆಯನ್ನು ಸಿಗುತ್ತೆ. ಬಿಡಪ್ಪ, ನಾನಿಲ್ಲಿ ಹ್ಯಾಪಿಯಾಗಿದ್ದೀನಿ, ಇನ್ಯಾವ ಕಂಪ್ನಿಗೂ ನಾನು ಹೋಗೋದಿಲ್ಲ, ಐ ಆಮ್ ಹ್ಯಾಪಿ ಹಿಯರ್ ಅಂಥೇಳಿ ಅವನೊಂದು ತೀರ್ಮಾನವನ್ನು ಬರ್ತಾನೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಈಗ ನಾವು ನೋಡ್ತಾ ಇರ್ತೀವಿ, ಅನೇಕ ಜನ ಜಾಬ್ ಹಾಪರ್ಸ್ ಅಂತ ಕರಿತೀವಿ. ಅವರು ದೇ ಆರ್ ಮೂವಿಂಗ್ ಫ್ರಮ್ ಒನ್ ಜಾಬ್ ಟು ಅನದರ್. ಈ ಕಂಪನಿಲಿ ಸ್ಯಾಲ್ರಿ ಕಡಿಮೆ ಇದೆ, ಇನ್ನೊಂದು ಕಂಪನಿಯಲ್ಲಿ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅಂದರೆ ಅಲ್ಲಿಗೆ ಮೂವ್ ಆಗ್ತಾ ಇರ್ತಾರೆ. ಅವರನ್ನು ನಾವು ಜಾಬ್ ಹಾಪರ್ಸ್ ಅಂತ ನಾವಿಲ್ಲಿ ಕರಿತೀವಿ. ಹಾಗಿದ್ರೆ ಇಲ್ಲಿ ನಾವು
ಈ ಸೆಕೆಂಡ್ ಒನ್ನಲ್ಲಿ ಪಾಸಿಟಿವ್ ಇವ್ಯಾಲ್ಯೂಯೇಷನ್. ನೋಡಿ, ಪಾಸಿಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದರೆ ವರ್ಕ್ ಮೋಟಿವೇಶನ್ ವಿತಿನ್ ದಿ ಎಂಟರ್ಪ್ರೈಸಸ್. ಅವರಿಗೆ ದೇ ಆರ್ ಗೆಟಿಂಗ್ ದಿ ಮೋಟಿವೇಟೆಡ್ ವಿತಿನ್ ದಿ ವರ್ಕ್ ಎಂಟರ್ಪ್ರೈಸಸ್ ಇನ್ ದಿ ಬಿಸ್ನೆಸ್ ಫರ್ಮ್ ಓನ್ಲಿ. ದಿಸ್ ಥಿಯರಿ ಡಸ್ ನಾಟ್ ಸ್ಟೇಟ್ ಅಬೌಟ್ ದಿ ಮಾಸ್ಲೋಸ್ ಥಿಯರಿ. ಅವರಿಗೆ ಕೆಲಸ ಮಾಡಲು ಬೇರೆ ಹೊರಗಿನ ಸ್ಫೂರ್ತಿ ಇರೋದಿಲ್ಲ, ಕಂಪನಿಯ ಒಂದು ಆಂತರಿಕ ಅಂಶಗಳು ಅವರಿಗೆ ಸ್ಫೂರ್ತಿಯನ್ನು ನೀಡುತ್ತೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಸೆಕೆಂಡ್ ಒನ್ ಈಸ್ ಜಾಬ್ ಎನ್ರಿಚ್ಮೆಂಟ್, ಜಾಬ್ ರೊಟೇಷನ್ ವಿಲ್ ಬ್ರಿಂಗ್ motivation. Job enrichment, job motivation. Job enrichment means development in the job. Job rotation means changing of job from time to time. ನೀವು ನೋಡ್ತಾ ಇರ್ತೀರಿ ಬ್ಯಾಂಕಲ್ಲಿ ನೋಡಿ, ಒಂದಷ್ಟು ದಿನ ಅವರು ಕ್ಯಾಶಿಯರ್ ಆಗಿರ್ತಾರೆ, ಇನ್ನೊಂದು ವಾರ ಬಿಟ್ಟು ನೀವು ಹೋಗಿ ನೋಡಿದರೆ ಅವರು ಬೇರೆ ಒಂದು ಸೆಕ್ಷನ್ನಲ್ಲಿ ಕೂತಿರ್ತಾರೆ. ಅಂದರೆ ದೆರ್ ವಿಲ್ ಬಿ ಎ ಜಾಬ್ ರೊಟೇಷನ್. ಆ ಜಾಬ್ ರೊಟೇಷನ್ ಇದ್ದಾಗ ಒಂದೇ ರೀತಿಯ ಕೆಲಸದಿಂದ ಅವರಿಗೆ ಆಗುತ್ತೆ. ಆದರೆ ಬೇರೆ ಬೇರೆಯ ಕೆಲಸದಲ್ಲಿ ಅವರು ತೊಡಗಿದಾಗ ಒಂದೇ ಸಂಸ್ಥೆಯಲ್ಲಿ ಅವರಿಗೆ ಕೆಲಸದ ಬಗ್ಗೆ ಆಸಕ್ತಿ ಸಿಗುತ್ತೆ. ಇದನ್ನು ನಾವು ಮೋಟಿವೇಶನ್, ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಪ್ರೇರಣೆಯಿಂದ ಅವರು ಕೆಲಸವನ್ನು ಮಾಡ್ತಾರೆ. ಥರ್ಡ್ ಪಾಯಿಂಟ್ ಇಸ್ ಇಟ್ ಈಸ್ ಎ ಸಿಂಪಲ್ ಥಿಯರಿ. ನೋಡಿ, ಇದು ಬಹಳ ಸಿಂಪಲ್ ಆಗಿದೆ. ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಎವ್ರಿ ಒನ್. ಯಾರು ಬೇಕಾದರೂ ಈ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೋಬೋದು ಅಂತ ಹೇಳಿ ನಾವು ಹೇಳ್ತೀವಿ. ಇಟ್ಸ್ ಎ ಪ್ರಾಕ್ಟಿಕಲ್ ಥಿಯರಿ. ನೋಡಿ, ಇಟ್ ಕ್ಯಾನ್ ಬಿ ಅಪ್ಲೈಡ್ ವೆರಿ ಈಸಿಲಿ. ಮೋಟಿವೇಶನ್ ಮಾಡಬೇಕು ವರ್ಕರ್ಸಿಗೆ ಅಂದರೆ ಎಂಪ್ಲಾಯರ್ಸು ಈ ಸಿದ್ಧಾಂತವನ್ನು ಅನುಸರಣೆಗೆ ಹೋದರೆ, ವರ್ಕರ್ಸಿಗೆ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ಬಿಟ್ರೆ ಅವರು ಬಹಳವಾಗಿ ಕೆಲಸವನ್ನು ಮಾಡ್ತಾರೆ. ದಟ್ ಇಟ್ ಸೆಲ್ಫ್ ವಿಲ್ ಗಿವ್ ಮೋಟಿವೇಶನ್ ಟು ವರ್ಕ್ ಹಾರ್ಡ್. ಅವರಿಗೆ ಬೇಕಾದಂಥ ಎಲ್ಲ ಸಮರ್ಪಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಅವರು ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ. ಹುಡುಗ ಓದಲ್ಲ ಅನ್ನೋದಕ್ಕಿಂತ ಅವನಿಗೆ ಸಮರ್ಪಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಕೂತ್ಕೊಳ್ಳೋಕ್ಕೆ ಅನುಕೂಲವಾದಂತಹ ಟೇಬಲ್ಲು, ಫ್ಯಾನು, ಆಮೇಲೆ ಸ್ಟೇಷನರಿ ಎಲ್ಲವೂ ಸಿಕ್ಕಾಗ ಅವರು ಚೆನ್ನಾಗಿ ಓದುವಂತಹ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳಬಹುದು. ಮತ್ತು ಇಟ್ಸ್ ಎ ಪ್ರಾಕ್ಟಿಕಲ್ ಥಿಯರಿ. ನೆಕ್ಸ್ಟು ನೆಗೆಟಿವ್ ಇವ್ಯಾಲ್ಯೂಯೇಷನ್. ವಾಟ್ ಇಸ್ ದಿಸ್ ಥಿಯರಿ ಅಂದರೆ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇಸ್ ವಿಟ್ಸ್ ಲಿಮಿಟೇಷನ್ಸ್ ಆಫ್ ದಿಸ್ ಥಿಯರಿ. ಇಂಡಿವಿಜುವಲ್ಸ್ ಬ್ಲೇಮ್ ಔಟ್ಸೈಡ್ ಕಾಸಸ್. ಸಿ, ದೇ ವಿಲ್ ನಾಟ್ ಬ್ಲೇಮ್ ದಿ environment or the working conditions in the factory, they will blame outside causes. ನೋಡಿ, ಮನೆಯಲ್ಲಿ ನಮಗೆ ಅನುಕೂಲತೆ ಇರಲಿಲ್ಲ, ಏನೋ ಮನೆಯ ಕಡೆ ಸಮಸ್ಯೆ ಇತ್ತು, ಮತ್ತು ನಮಗೆ ನೂರಾರು ಸಮಸ್ಯೆಗಳಿದ್ವು. ಈ ರೀತಿಯಾಗಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಅಥವಾ ಯಾವುದೇ ಒಂದು ಸಮಸ್ಯೆಗಳನ್ನು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಾವು ಓದಬೇಕು ಅಂತ ಹುಡುಗರು ಹೇಳ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಓದಬೇಕು ಅಂತಿದ್ವಿ, ಕರೆಂಟ್ ಹೋಗ್ತಾ ಇತ್ತು. ಓದಬೇಕು ಅಂತ ಅಂದ್ಕೊಳ್ತೀವಿ, ಯಾರೋ ಫ್ರೆಂಡ್ಸ್ ಬಂದು ಕರೆದ್ರು, ನಾವು ಓದೋಕ್ಕಾಗಲಿಲ್ಲ. ಈ ರೀತಿಯಾಗಿ ಓದಬೇಕು ಅಂತ ಅಂದ್ಕೊಳ್ತೀವಿ, ಪಕ್ಕದಲ್ಲಿ ಟಿ ವಿ ಹಾಕ್ತಿದ್ರು ಅಥವಾ ಇನ್ನೇನೋ ಹಾಕ್ತಿದ್ರು, ಆ ಹಾಡು ಕೇಳಿ ನಮಗೂ ನೋಡೋಂಗೆ ಆಗ್ತಿತ್ತು. ಈ ರೀತಿಯಾಗಿ ಕೆಲವರು ಕೂಡ ಆ ರೀತಿ ಒಂದು ಕಂಪ್ಲೇಂಟನ್ನು ಹೇಳ್ತಾರೆ. ಇದನ್ನು ಕೂಡ ನಾವು ನೆಗೆಟಿವ್ ವ್ಯಾಲ್ಯೂಯೇಷನ್, ಮೋಟಿವೇಶನ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಓದುವಂತಹ ಭಾವನೆಗೆ ನಾವು ಇಲ್ಲಿ ಹೇಳ್ತೀವಿ. ಒಬ್ಬರ ಸೈಂಟಿಸ್ಟ್ ಹೇಳ್ತಾರೆ, ಒಬ್ಬರಿಗೆ ನಾವು ಓದೋಕ್ಕೆ ಬರಲ್ಲ ಅಂದರೆ ನಮಗೆ ಓದಬೇಕು ಅಂತ ಮನಸ್ಸೇ ಬರ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಸೈಂಟಿಸ್ಟ್ ಹೇಳ್ತಾರೆ, ಬಾರಪ್ಪ ನೀನು ಕೂತ್ಕೋ, ಪುಸ್ತಕವನ್ನು ತೆಗಿ, ಕೂತ್ಕೋ. ಓದೋಕ್ಕೆ ಬರಲ್ಲ, ಮನಸ್ಸು ಬರ್ತಿಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ಓಡಾಡೋ ಬದಲು 1 ಗಂಟೆ ಪುಸ್ತಕದ ಮುಂದೆ ಕೂತ್ಕೋ, 2ನೇ ದಿನ ತಾನಾಗಿ ನಿನಗೆ ಓದೋದಕ್ಕೆ ಪ್ರೇರಣೆ ಸಿಗತ್ತೆ ಅಂತ ಹೇಳಿ ಒಬ್ಬರು ವಿಜ್ಞಾನಿ ಹೇಳ್ತಾರೆ. ಮತ್ತು ಇಟ್ ಈಸ್ ಬೇಸ್ಡ್ ಆನ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. See, this theory is based on job satisfaction. If the person is satisfied in the job, he will get motivated and he will work hard. ಅಂದರೆ ಅವನಿಗೆ ಕೆಲಸದಲ್ಲಿ ತೃಪ್ತಿಯನ್ನು ಸಿಕ್ಕಿದರೆ, ಅವನಿಗೆ ಎಲ್ಲ ಅನುಕೂಲತೆಗಳು ಸಿಕ್ಕಲ್ಲಿ ಅವನು ಚೆನ್ನಾಗಿ ಕೆಲಸವನ್ನು ಮಾಡುತ್ತಾನೆ ಅಂತ ನಾವು ಇಲ್ಲಿ ಹೇಳಬಹುದು. ಮತ್ತು ಥರ್ಡ್ ಪಾಯಿಂಟ್, ಇಟ್ ವಿಲ್ ಗಿವ್ ಓನ್ಲಿ ದಿ ಎಂಡ್ ರಿಸಲ್ಟ್. ಸಿ, ಫೈನಲ್ ಆಗಿ ನಮಗೆ ಇಟ್ ವಿಲ್ ಗಿವ್ ಓನ್ಲಿ ಎಂಡ್ ರಿಸಲ್ಟ್, ವೆದರ್ ಹೀ ಈಸ್ ಸ್ಯಾಟಿಸ್ಫೈಡ್ ಆರ್ ನಾಟ್. ನಮಗೆ ಸಿಗುತ್ತೆ ಪರೀಕ್ಷೆಯ ಹೇಗೆ ಓದಿದ್ದಾರೆ ಅನ್ನೋದು ಹೇಗೆ ಸಿಗುತ್ತೆ, ಅವನು ಪಾಸ್ ಆಗಿಯಾನೆ ಇಲ್ಲ ಫೇಲ್ ಆಗಿಯಾನೆ, ಉತ್ತಮ ಮಾರ್ಕ್ಸನ್ನು ತೆಗೆದಿದ್ದಾನೆ ಅಂತ ನಾವು ಯಾವ ರೀತಿ ಹೇಳ್ತೀವೋ
ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಇಟ್ ವಿಲ್ ಗಿವ್ ಎಂಡ್ ರಿಸಲ್ಟ್. ನೆಕ್ಸ್ಟ್ ಪಾಯಿಂಟ್, ಇಟ್ ವಿಲ್ ನಾಟ್ ಗಿವ್ ಕರೆಕ್ಟ್ ರಿಸಲ್ಟ್ ವೆದರ್ ದಿ ಪರ್ಸನ್ ಈಸ್ ಸ್ಯಾಟಿಸ್ಫೈಡ್ ಆರ್ ನಾಟ್. Sometimes this theory will not give correct result. If they are not giving the result, they are not telling the fact. ಜಾಬ್ ಸ್ಯಾಟಿಸ್ಫೈ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಅವರೇ ಕೂಡ ನಿರ್ಧಾರಕ್ಕೆ ಬಂದಿರೋದಿಲ್ಲ. ಎಂಪ್ಲಾಯೀಸು ಆ ಕೆಲಸದ ಬಗ್ಗೆ ಹೇಳೋದಿಲ್ಲ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನನಗೆ ಮೋಟಿವೇಶನ್ ಆಗಿದೆ ಅಂತ ಒಪ್ಕೊಳ್ಳೋದಕ್ಕೆ ಕೂಡ ಕೆಲವರು ತಯಾರಿರೋದಿಲ್ಲ. ಇನ್ನೂ ಸಾಲದು ಅಂತ ಇರ್ತಾರೆ. ಏನೇ ಇದು ಕೊಟ್ಟರೂ ಕೂಡ ಇನ್ನೂ ಬೇಕು ಅನ್ನೋ ಒಂದು ಭಾವನೆ ಕೆಲವರಿಗೆ ಇರುತ್ತೆ. ಇದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಮತ್ತು